ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಸಂಶೋಧನಾ ವರದಿ ತಯಾರಿಕೆಯನ್ನು ಹೇಗೆ ಮಾಡಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನಾವು ಹೇಗೆ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ, ವಿಷಯಗಳನ್ನ ಇವತ್ತು ನಾನಿವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟಿಗೆ ನಾವು ವರದಿ ಬರೆಯುವುದು, ಇದು ಏನಪ್ಪಾ ಅಂದ್ರೆ ನಮ್ಮ ಸಂಶೋಧನೆಯಲ್ಲಿನ ಪ್ರಮುಖ ಮತ್ತು ಕೊನೆಯ ಹಂತ. ಈ ಸಂಶೋಧನಾ ವರದಿಯನ್ನ ನಾವು ಎಲ್ಲಿವರೆಗೆ ನಾವು ಬರೆಯೋದಿಲ್ಲವೋ ಅಲ್ಲಿವರೆಗೆ ನಮ್ಮದು ಸಂಶೋಧನೆ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಲ್ಲ, ಅಪರಿಪೂರ್ಣ ಆಗ್ತದೆ ಅಂತ ಹೇಳಿ ನಾವು ಅದನ್ನ ಪರಿಗಣಿಸ್ತೀವಿ. ಅದಕ್ಕೆ ಕೊಠಾರಿ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಎಲ್ಲಿವರೆಗೆ ಸಂಶೋಧನೆಯ ಫಲಿತಾಂಶಗಳು ಪರಿಣಾಮಕಾರಿಯಾಗಿ ನಾವು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ನಮ್ಮ ಸಿದ್ಧಾಂತಗಳಿಂದ ಅತ್ಯುತ್ತಮವಾಗಿ ನಾವು ವಿಕಸಿಸಲ್ಪಟ್ಟಂತ ಸಂಶೋಧನಾ ಅಧ್ಯಯನ ಏನದ ಅದಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚಿನ ಮೌಲ್ಯಗಳು ನಮಗೆ ಪ್ರಾಪ್ತ ಆಗೋದಿಲ್ಲ. ಏನ್ ಸಿಗಬೇಕಲ್ಲ ಆ ಮೌಲ್ಯಗಳು ನಮಗಲ್ಲಿ ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ವಿಶೇಷವಾಗಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ವರದಿಯನ್ನ, ರಿಪೋರ್ಟ್ ಅನ್ನ ನಾವು ಒಂದು ಮುಖ್ಯ ಅಂಶಗಳಲ್ಲಿ, ಘಟಕಗಳಲ್ಲಿ ಅದನ್ನ ವಿಂಗಡಿಸ್ತೀವಿ. ಒಂದು, ಪ್ರಾಥಮಿಕ ಪುಟಗಳು ಅಥವಾ ಪೀಠಿಕಾ ಭಾಗ ಅಂತ ಕರಿತೀವಿ. ಎರಡನೇದು ವರದಿಯ ಒಂದು ಮುಖ್ಯ ಭಾಗ ಅಂತ ಕರಿತೀವಿ. ಕೊನೆಯದು ವರದಿಯ ಅಂತಿಮ ಭಾಗ ಮತ್ತು ಕೊನೆಯ ಭಾಗ ಅಂತ ಹೇಳಿ 3 ಭಾಗಗಳಲ್ಲಿ ನಾವು ಈ ಒಂದು ರಿಪೋರ್ಟ್ ಅನ್ನ ಅಥವಾ ವರದಿಯನ್ನ ನಾವು ವಿಂಗಡಿಸ್ತೀವಿ. ಇಲ್ಲಿ ಅದ ನಂತರ ಪ್ರಾಥಮಿಕ ಪುಟದಲ್ಲಿ ಏನ್ ಬರ್ತವಪ್ಪ ಅಂತ ಹೇಳಿದ್ರೆ, ಶೀರ್ಷಿಕೆ ಪುಟ ಅಂತ ಬರುತ್ತೆ, ಮುನ್ನುಡಿ ಮತ್ತು ಕೃತಜ್ಞತೆ ಸಲ್ಲಿಸುವಿಕೆ ಅಂತ ಬರುತ್ತೆ, ನಕ್ಷೆಗಳು, ಚಿತ್ರಗಳು, ತಫಸೀಲ ಪಟ್ಟಿಗಳು ಮತ್ತು ಚಾರ್ಟ್ಗಳಂತ ಹಾಕ್ತೀವಿ. ನೆಕ್ಸ್ಟ್ ವಿಷಯಾನುಕ್ರಮಣಿಕೆ ಅಥವಾ ಪರಿವಿಡಿ ಅಂತ ಹೇಳಿ ನಾವು ಕರಿತೀವಿ. ಇವೇನಪ್ಪಾ ಅಂದ್ರೆ ನಮ್ಮ ಪ್ರಾಥಮಿಕ ಪುಟದಲ್ಲಿ ಬರ್ತಕ್ಕಂಥ ಅಂಶಗಳು ಅಂತ ನಾವು ಅವುಗಳನ್ನ ಹೇಳ್ತೀವಿ. ಹಾಗಾದ್ರೆ ಈ ಪ್ರಾಥಮಿಕ ಪುಟದಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಓದುಗರು ಏನಿರ್ತಾರೆ, ಮೌಲ್ಯಮಾಪಕರು ಏನಿರ್ತಾರೆ, ಆಮೇಲೆ ನಾವು ಏನ್ ರಿಸರ್ಚ್ ಮಾಡಿರ್ತೀವಿ, ಸಂಶೋಧನೆ ಮಾಡಿರ್ತೀವಿ, ಏನ್ ವಿಷಯ ತಗೊಂಡಿರ್ತೀವಲ್ಲ ಅದಕ್ಕೆ ಆಸಕ್ತರಾದವ್ರು ಏನಪ್ಪಾ ಅಂತ ಹೇಳಿದ್ರೆ ತಮಗ ಬೇಕಾದಂತ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ಕೆ, ಅಂದ್ರೆ ತಮಗ ಬೇಕಾದಂತ ಈ ವರದಿ ಒಳಗ, ನೀವು ಕೊಟ್ಟಂತ ವರದಿ ಒಳಗ ತಮಗ ಅವಶ್ಯಕತೆ ಇರ್ತಕ್ಕಂಥ ಮಾಹಿತಿ ಎಲ್ಲದೆ ಅಂತಕ್ಕಂಥ ತಿಳಿದುಕೊಳ್ಳಿಕ್ಕೆ ಈ ಪ್ರಾಥಮಿಕ ಪುಟ ಅನ್ನೋದೇನದ, ಈ ಪ್ರಾಥಮಿಕ ಪುಟಗಳು ಏನದಾವ ಬಹಳಷ್ಟು ನೆರವು ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಈ ಪ್ರಾಥಮಿಕ ಪುಟಗಳಲ್ಲಿ ನೋಡ್ತಾ ಹೋಗ್ತೇವಿ. ನೆಕ್ಸ್ಟ್ ವರದಿಯ ಮುಖ್ಯ ಭಾಗ ಅಂತ ಬರುತ್ತೆ. ಈ ವರದಿಯ ಮುಖ್ಯ ಭಾಗನೇ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಾವು ಯಾವ ರೀತಿ ರಿಪೋರ್ಟ್ ಅನ್ನ ನಾವು ಜೋಡಿಸ್ಕೋಬೇಕು, ಯಾವ ರೀತಿ ನಮ್ಮದ ವರದಿಯ ಮುಖ್ಯ ಭಾಗಗಳು ಇರಬೇಕು ಅಂತ ಏನ್ ಹೇಳ್ತಾರಪ್ಪ ಅಂದ್ರೆ, ಫಸ್ಟ್ಗೆ ಪೀಠಿಕೆ ಮತ್ತು ಪ್ರಸ್ತಾವನೆಗಳು ಇರಲೇಬೇಕು. ನಾವೇನು ವಿಷಯ ತೆಗೆದುಕೊಂಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆಗಳನ್ನ ಅಥವಾ ಪ್ರಸ್ತಾವನೆಗಳನ್ನ ನಾವು ನೀಡಬೇಕಾಗುತ್ತೆ. ಆಮೇಲೆ ಸಮಸ್ಯೆ ಘೋಷಣೆ ಅಂದ್ರೆ ನಾವು ಏನು ವಿಷಯ ತಗೊಂಡಿರ್ತೀವಿ ಆ ವಿಷಯವನ್ನು ಯಾಕೆ ತಗೊಂಡಿರ್ತೀವಿ ಅಂತಕ್ಕಂಥದ್ದನ್ನ, ಆ ಸಮಸ್ಯೆಯನ್ನ ನಾವು ಸರಿಯಾಗಿ ನಾವು ಅದನ್ನ ಘೋಷಣೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಉದ್ದೇಶಗಳು ಮತ್ತು ಪ್ರಾಕಲ್ಪನೆಗಳು ಮತ್ತು ಪರಿಕಲ್ಪನೆಗಳು ಅಂದ್ರೆ ನೀವೇನ್ ವಿಷಯ ತೆಗೆದುಕೊಂಡಿರ್ತೀರಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಉದ್ದೇಶಗಳನ್ನ ಇಟ್ಕೊಂಡಿದ್ದೀರಿ, ಏನ್ ಪ್ರಾಕಲ್ಪನೆಗಳನ್ನ ಇಟ್ಟುಕೊಂಡಿದ್ದೀರಿ ಮತ್ತು ಪರಿಕಲ್ಪನೆಗಳನ್ನ ಯಾವ ರೀತಿ ನಿಮ್ದಾದ ಪರಿಕಲ್ಪನೆ ಹೊಂದಿದ್ದೀರಿ ಅನ್ನೋದನ್ನ ಸ್ಪಷ್ಟವಾಗಿ ಅಲ್ಲಿ ಹೇಳಬೇಕಾಗತ್ತೆ. ಆಮೇಲೆ ಸಂಶೋಧನಾ ಸಾಹಿತ್ಯದ ಪರಾಮರ್ಶೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸಂಶೋಧನೆಗೆ ಸಂಬಂಧಪಟ್ಟಂತ ಏನೇನು ಗ್ರಂಥಗಳನ್ನ, ಏನೇನು ವಿಷಯಗಳನ್ನ ಕಲೆ ಹಾಕಿದ್ದೀರಿ, ಅವುಗಳನ್ನ ಯಾವ ರೀತಿ ನೀವು ನಿಮ್ಮ ವಿಷಯಗಳಲ್ಲಿ ಬಳಸ್ಕೊಂಡಿದ್ದೀರಿ ಅನ್ನೋದು ಕೂಡ ನೀವು ಇಲ್ಲಿ ಹೇಳಬೇಕಾಗತ್ತೆ. ಆಮೇಲೆ ಸಂಶೋಧನೆ ನಡೆದಂತ ಟೈಮ್ ಇರ್ಬೋದು, ಕಾಲ ಇರ್ಬೋದು ಅಥವಾ ಸ್ಥಳ ಇರ್ಬೋದು, ಅದನ್ನೂ ಕೂಡ ನೀವು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಸಂಶೋಧನೆಯನ್ನ ಯಾವ ನಮೂನೆಯ ಮೂಲಕ ನೀವು ಆಯ್ಕೆ ಮಾಡ್ಕೊಂಡಿರಿ, ಯಾವ ಪ್ರಕ್ರಿಯೆಯನ್ನು ಬೆಳೆಸಿದ್ರಿ ಅನ್ನೋದು ಕೂಡ ನೀವು ಇಲ್ಲಿ ತಿಳಿಸಬೇಕಾಗತ್ತೆ ಇಲ್ಲಿ ವರದಿಯ ಮುಖ್ಯ ಭಾಗದಲ್ಲಿ. ಅದೇ ರೀತಿ ದತ್ತಾಂಶ ಇರಬಹುದು, ಮಾಹಿತಿಯ ಮೂಲಗಳಿರಬಹುದು, ಹಾಗೂ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಸಾಧನಗಳಿರಬಹುದು. ಇವುಗಳನ್ನು ಕೂಡ ನೀವೇನಪ್ಪಾ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನೀವೇನು ಸಂಶೋಧನೆಗೆ ಬಳಸ್ತಿದ್ರಲ್ಲ ಆ ಸಂಗ್ರಹಿಸುವ ಎಲ್ಲಾ ಸಾಧನಗಳನ್ನ ನೀವು ಅಲ್ಲಿ ಬರೀಬೇಕಾಗತ್ತ. ಆಮೇಲೆ ಪ್ರಮುಖ ಫಲಿತಾಂಶಗಳು ಮತ್ತು ಅರ್ಥ ನಿರೂಪಣೆಯನ್ನ ನೀವೇನು ಅಲ್ಲಿ ವಾಸ್ತವಾಂಶಗಳು ಏನ್ ಕಂಡುಕೊಂಡ್ರಿ, ಸತ್ಯಾಸತ್ಯಗಳು ಏನ್ ಕಂಡುಕೊಂಡ್ರಿ ಅದ್ರ ಬಗ್ಗೆ ಸ್ಪಷ್ಟ ನಿರೂಪಣೆ ಅಲ್ಲಿ ಇರಬೇಕಾಗತ್ತ. ಕೊನೆಯದಾಗಿ ನೀವೇನ್ ಅನ್ಕೊಂಡಿದ್ದೀರಿ, ನಿಮ್ಮ ಸಂಶೋಧನೆ ಏನ್ ಹೇಳಕ್ ಹೊರಟದ, ನೀವೇನ್ ತೀರ್ಮಾನ ತೆಗೆದುಕೊಂಡಿರಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನೀವೇನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ತಿಳಿಸ್ಬೇಕಾಗತ್ತೆ. ಇದು ನಮ್ಮ ವರದಿಯ ಮುಖ್ಯ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳು ಅಂತ ಹೇಳ್ತಾರೆ. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ವರದಿಯ ಮುಖ್ಯ ಭಾಗ ಏನ್ ಮಾಡತ್ತಪ್ಪ ಅಂತ ಹೇಳಿದ್ರೆ ಪ್ರಸ್ತಾವನೆ, ಸಮಸ್ಯೆ, ವಿಚಾರವನ್ನು, ಯಾವ ವರದಿಯ ಭಾಗದಲ್ಲಿ ಸಂಶೋಧನೆಯ ಮುಖ್ಯ ಉದ್ದೇಶಗಳಿರ್ಬೋದು, ಪರಿಕಲ್ಪನೆ ಇರ್ಬೋದು, ಇವನ್ನೆಲ್ಲ ಅಲ್ಲಿ ತಿಳಿಸಲಾಗ್ತದೆ. ಯಾಕಂದ್ರೆ
ನಾವು ಯಾವ ಕಾರಣಗೋಸ್ಕರ, ಯಾವ ರೀಸನ್ಸ್‌ಗೋಸ್ಕರ ನಾವು ಸಂಶೋಧನೆಯನ್ನು ಮಾಡಲಾಯಿತು ಎಂಬುದನ್ನ ಇಲ್ಲಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಸಮರ್ಥಿಸಲಾಗಕ್ಕ ಸಾಧ್ಯ ಇರ್ತದೆ. ಆಮೇಲೆ ಈ ವರದಿಯ ಹಿಂದಿನ ಭಾಗದಲ್ಲಿ ಏನಾಗತ್ತಪ್ಪಾ ಅಂತ ಹೇಳಿದ್ರೆ ಸಂಶೋಧನೆ ಸಂಕ್ಷಿಪ್ತ ಇತಿಹಾಸವನ್ನು ತಿಳ್ಕೊತೀವಿ. ಅಂದ್ರೆ ಈ ಸಮಸ್ಯೆಗಳನ್ನ ಅಥವಾ ಈ ವಿಷಯನ ತೆಗೆದುಕೊಂಡಾಗ ಈ ವಿಷಯದ ಬಗ್ಗೆ ಎಷ್ಟು ಅಧ್ಯಯನಗಳು ನಡೆದಿವೆ, ಎಷ್ಟು ಗ್ರಂಥಗಳಿವೆ, ಯಾವ ವಿಷಯಗಳನ್ನ ನಾವು ಅಲ್ಲಿ ತೆಗೆದುಕೊಂಡಿವಿ, ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಾಹಿತ್ಯ ಪರಾಮರ್ಶೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಅಧ್ಯಯನದ ಜೊತೆಗೆ ಇವನ್ನೆಲ್ಲ ನಾವು ಸಂಯೋಜಿಸ್ತೀವಿ. ಹಾಗಾಗಿ ಇವನಲ್ಲಿ ಏನ್ ಹೇಳ್ತೀವಿ, ಸಾಹಿತ್ಯ ಪರಾಮರ್ಶೆ ಅಂತ ಹೇಳಿ ಕೂಡ ಇವುಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ವರದಿಯ ಮುಖ್ಯ ಭಾಗದಲ್ಲಿ ಏನಾಗತ್ತಪ್ಪಾ ಅಂತ ಹೇಳಿದ್ರೆ ನಾವು ವರದಿಯನ್ನ ಯಾವ ವರ್ಷ ನಡೆಸ್ತಾ ಇದ್ದೀವಿ, ಅಂದ್ರೆ ಸಮಸ್ಯೆಯನ್ನ ನಾವು ಸಂಶೋಧನೆಯನ್ನು ಯಾವ ವರ್ಷ ನಡೆಸಿದ್ದೀವಿ, ಆ ಸ್ಥಳದ ಬಗ್ಗೆ ನಮಗೆ ಉಲ್ಲೇಖ ಇರ್ತದೆ. ಆಮೇಲೆ ಫಲಿತಾಂಶಗಳ ಬಗ್ಗೆ ಏನೆಲ್ಲ ರಿಸಲ್ಟ್ಸ್ ಬಂತು ಅನ್ನೋದ್ರ ಬಗ್ಗೆ, ಆಮೇಲೆ ಅಲ್ಲಿರ್ತಕ್ಕಂಥ ಸಮಯ ಅವಧಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಸಂಶೋಧಕನ ಮೇಲೆ ನಾವು ಅಲ್ಲಿ ತಿಳಿಸ್ಕೊಡ್ತೀವಿ. ಆಮೇಲೆ ಈ ಸಾಮಾಜಿಕ ಸಂಶೋಧನೆಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಮಗೆ ಬೇಕಾದಂತ ಮಾಹಿತಿಗಳನ್ನ ನಾವು ಎರಡು ರೂಪದಲ್ಲಿ ನಾವು ಅವುಗಳನ್ನ ಪಡ್ಕೋತೀವಿ. ಒಂದು ಮಾಧ್ಯಮಿಕ ಮೂಲದಿಂದ, ಮತ್ತೊಂದು ಪ್ರಾಥಮಿಕ ಮೂಲದಿಂದ. ಅಂದ್ರೆ ವಿಶೇಷವಾಗಿ ಈ ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿಯನ್ನ ನಾವು ಆಧರಿಸಿ, ಯಾವುದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮಾಹಿತಿ, ಇವು ಎರಡನ್ನೂ ಆಧರಿಸಿ ನಾವೇನ್ ಮಾಹಿತಿಯನ್ನು ಪಡ್ಕೊಂಡಿರ್ತೀವಿ ಅದರ ಆಧಾರದ ಮೇಲೆ ಸಂಶೋಧಕನ ಒಂದು ಅಧ್ಯಯನ ನಿಂತಿರ್ತದ. ಅಂದ್ರೆ ವಿಶೇಷವಾಗಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಕ್ಷೇತ್ರ ಕಾರ್ಯಗಳ ಮುಖಾಂತರ ಅಂದ್ರೆ ಪ್ರಶ್ನಾವಳಿ, ಅವಲೋಕನ ಇಲ್ಲವೇ ಸಂದರ್ಶನದ ಮೂಲಕ ನಾವೇನ್ ಮಾಡ್ತೀವಿ, ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನ ನಾವು ಅಧ್ಯಯನಕ್ಕೆ ಅಳವಡಿಸ್ಕೊಳ್ತೀವಿ. ಅಕಸ್ಮಾತ್ ನಮ್ದು ಕ್ಷೇತ್ರ ದೊಡ್ಡದಿತ್ತು ಅಂತಂದಾಗ ನಾವು ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಬಳಸ್ತೀವಿ. ಜನರನ್ನು ಅಥವಾ ಘಟಕಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಂತಂದಾಗ ಈಗ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಹೇಳ್ತಾರೆ. ಸರಳ ಯಾದೃಚ್ಛಿಕ ನಮೂನೆ ಅಂತ ಹೇಳ್ತಾರೆ, ಕ್ಲಸ್ಟರ್ ನಮೂನೆ ಅಂತ. ನಿಮಗೆ ಯಾವ್ದು ಬೇಕೋ ಆ ನಮೂನೆಗಳನ್ನ ಆಯ್ಕೆಗಳ ಮುಖಾಂತರ ನಾವು ಏನ್ ಮಾಡ್ತೀವಿ, ನಮ್ಮ ಅಧ್ಯಯನವನ್ನ ನಾವು ನಡೆಸ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಯಾವ ಸಾಧನದ ಮೂಲಕ, ಪ್ರಶ್ನಾವಳಿ ಇರಬಹುದು, ಸಂದರ್ಶನಗಳಿರಬಹುದು, ಅವಲೋಕನ ಇರಬಹುದು, ಯಾವ ಸಾಧನಗಳನ್ನು ಬಳಸಿ ನಾವು ಮಾಹಿತಿಯನ್ನ ಹೇಗೆ ಸಂಗ್ರಹಿಸಲಾಯಿತು ಮತ್ತು ಅವುಗಳನ್ನು ಹೇಗೆ ಬಳಸಲಾಯಿತು ಎಂಬುದರ ಬಗ್ಗೆ ನಾವು ಸ್ಪಷ್ಟ ವಿವರಣೆಯನ್ನ ಇಲ್ಲಿ ಕೊಡಬೇಕಾಗತ್ತೆ. ಆ ವಿವರಣೆ ಇಲ್ಲಿ ಇರಬೇಕಾಗತ್ತೆ ಅಂತ ಕೂಡ ನಾವು ಇಲ್ಲಿ ಗಮನಿಸಬಹುದಂತ ಮುಖ್ಯ ಅಂಶಗಳು. ಈ ನೆಕ್ಸ್ಟ್ ನಮ್ಮ ಸಂಶೋಧನೆಗೆ ಏನಪ್ಪಾ ಅಂತ ಹೇಳಿದ್ರೆ ಏನ್ ಸಂಶೋಧನೆ ಮಾಡ್ತಿರ್ತೀವಿ ಅದು ಇಲ್ಲಿ ಯಾವ ಪ್ರಮುಖ ವಿಷಯಗಳು ಸಿಕ್ಕು, ಇದರಿಂದ ಯಾರಿಗೆ ಎಷ್ಟು ಉಪಯೋಗ ಆಯ್ತು ಅನ್ನೋದನ್ನ ನಾವು ಏನ್ ಮಾಡ್ತೀವಿ, ವರದಿಯ ಒಂದು ರಿಪೋರ್ಟ್ ಏನಿರ್ತದೆ ಅದರ ಮುಖ್ಯ ಭಾಗದ ಕೊನೆಯ ಭಾಗದಲ್ಲಿ ನಾವು ಬರೀತೀವಿ. ಅಂದ್ರೆ ಈ ಒಂದು ಎಲ್ಲಾ ವಿವರಣೆ ನೀಡುತ್ತಾ ನಾವೇನ್ ನಿರ್ಣಯಗಳನ್ನು ತೆಗೆದುಕೊಂಡಿವಿ, ಯಾವ ಹಂತಕ್ಕೆ ನಾವು ಇಲ್ಲಿ ಬಂದೀವಿ ಅನ್ನೋದನ್ನ ನಾವು ವರದಿ ಕೊನೆಯ ಭಾಗದಲ್ಲಿ ನಾವು ಬರಿತೀವಿ. ಆಮೇಲೆ ಯಾವ ವಿಧಾನಗಳ ಮೂಲಕ ನಾವು ಇದನ್ನ ಬಳಸಿದ್ದೀವಿ, ಅಂದ್ರೆ ಈ ಹಂತಕ್ಕೆ ಬಂದೀವಿ, ಈ ನಿರ್ಣಯಗಳನ್ನು ತೆಗೆದುಕೊಂಡಿವಿ ಅನ್ನೋದನ್ನ ಮೌಲ್ಯಮಾಪನ ಮಾಡುವರು ಅಥವಾ ಸಂಶೋಧನೆ ಸತ್ಯಾಸತ್ಯತೆಯನ್ನು ಅವರಲ್ಲಿ ನಿರ್ಣಯಿಸ್ತಾರೆ. ವಿಶೇಷವಾಗಿ ಈ ಸಂಶೋಧನೆಯ ವರದಿಯ ಮುಖ್ಯ ಭಾಗವನ್ನು ಬರೆಯುವಾಗ ಫಲಿತಾಂಶ ಮತ್ತು ದತ್ತಾಂಶಗಳನ್ನು, ಸೂಕ್ತ ಪಟ್ಟಿಗಳನ್ನು ಮತ್ತು ರೇಖಾಚಿತ್ರದ ಮೂಲಕ ನಿರೂಪಿಸಬೇಕಾಗತ್ತೆ. ಅಂದ್ರೆ ಸುಮ್ಮನೆ ಏನೋ ಹೇಳ್ಕೊತ ಹೋಗೋದಲ್ಲ. ನಾವು ಹೇಳ್ಬೇಕಂದಾಗ ಈಗ ಒಂದು ಪಾಪ್ಯುಲೇಷನ್ಸ್ ಬಗ್ಗೆ ಹೇಳ್ಬೇಕಂದಾಗ ಇನ್ನು ಯಾವುದೋ ಒಂದು ವಿಷಯ ತೆಗೆದುಕೊಂಡಾಗ ಅಲ್ಲಿ ಸರಿಯಾದ ಟೇಬಲ್ಗಳನ್ನು ಹಾಕಬೇಕು. ಆ ಟೇಬಲ್ ಅನುಗುಣವಾಗಿ ರೇಖಾಚಿತ್ರಗಳನ್ನು ಹಾಕಬೇಕು. ಆ ರೇಖಾಚಿತ್ರಗಳ ಮೂಲಕ ನಾವೇನ್ ಆಗತ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಕೊಟ್ಟಂತ ಒಂದು ಏನು ಅದು ಸಂಶೋಧನೆ ಏನಿದಲ್ಲ, ಏನು ನೀವು ವಿಶೇಷವಾಗಿ ನೀವೇನು ವರದಿಯ ಕೊನೆಯ ಭಾಗದಲ್ಲಿ ಏನು ನೀವು ನಿರ್ಣಯಗಳನ್ನು ತೆಗೆದುಕೊಂಡ್ರಲ್ಲ ಅದನ್ನ ಅಲ್ಲಿ ನೀವು ನಿರೂಪಿಸಬೇಕಾಗತ್ತ ಅಂತ ಹೇಳ್ತಾರೆ. ಅವಾಗ ಸಂಶೋಧಕನು ಹೊಸ ವಿಷಯ ಕಂಡು ಹಿಡಿಯಲು ಮಾಡಿದ ಎಲ್ಲಾ ಒಂದು ಪ್ರಯತ್ನಗಳೇನದಾವ, ಕಾರ್ಯಗಳೇನದಾವ ಆ ವರದಿಯ ಮುಖ್ಯ ಭಾಗದಲ್ಲಿ ಬಂದಿರುತ್ತದೆ. ಅವಾಗ ಏನಾಗತ್ತಪ್ಪ ಅಂದ್ರೆ ನೀವು ಕಂಡುಕೊಂಡಂತ ನಿರ್ಣಯಗಳನ್ನ ಮೌಲ್ಯಮಾಪಕರು ಸರಿಯಾಗಿ ನಿರ್ಣಯಿಸಲಿಕ್ಕೆ ಆ ಒಂದು ಹಂತದಲ್ಲಿ ಸಾಧ್ಯ ಆಗ್ತದೆ ಅಂತ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಈ ವರದಿಯ ಕೊನೆಯ ಭಾಗ ಅಂದ್ರೆ ವರದಿಯಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಮಾಹಿತಿ ಏನದ ಅದು ಬಹಳಷ್ಟು ಮುಖ್ಯವಾದದ್ದು. ಸಂಶೋಧಕ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ತಾನು ಮಾಹಿತಿ ಸಂಗ್ರಹಿಸಲು ಬಯಸ್ತಕ್ಕಂಥ ಸಂದರ್ಶನ ಇರಬಹುದು, ಪ್ರಶ್ನಾವಳಿ ಇರಬಹುದು, ತಫಸೀಲ್ ಪಟ್ಟಿಯನ್ನು ಇಲ್ಲಿ ಕೊಟ್ಟಿರ್ತಾನೆ. ತನ್ನ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ, ಲೇಖನಗಳನ್ನ ಅವನು ಏನ್ ಮಾಡಿರ್ತಾನೆ, ಆ ವಿಷಯಗಳನ್ನ ಅಲ್ಲಿಂದ ಪಡ್ಕೊಂಡಿರ್ತಾನೆ. ಬಟ್ ಅವನ್ನೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅಂದ್ರೆ ಒಂದು ಪುಸ್ತಕಗಳಿಂದ, ಗ್ರಂಥಗಳಿಂದ ಪಡ್ಕೊಂಡಿರ್ತಾನೆ. ಅವುಗಳನ್ನ ಒಂದು ನಿರ್ದಿಷ್ಟವಾದಂತ ವ್ಯವಸ್ಥೆ ಒಳಗ ನಾವು ಅವುಗಳನ್ನ ಹೆಸರಿಸಬೇಕಾಗತ್ತೆ. ಇಲ್ಲಿ ಅವನು ಏನೆಲ್ಲಾ ರೆಫರೆನ್ಸ್ ತಗೊಂಡಿದ್ದಾನ, ಆಕರ ಗ್ರಂಥಗಳನ್ನು ಬರ್ಸಿದ್ದಾನೆ. ಅಂದ್ರೆ ಪ್ರತಿಯೊಂದು ಸಂಶೋಧನೆಗೂ ಕೂಡ ವಿಭಿನ್ನ ವಿಭಿನ್ನವಾದಂತ ಆಕರ ಗ್ರಂಥಗಳನ್ನ ನಾವಿಲ್ಲಿ ವಿಶೇಷವಾಗಿ ನಾವಿಲ್ಲಿ ನೀಡಬೇಕಾಗತ್ತೆ. ಯಾವಾಗ ವರದಿಯ ಕೊನೆಯ ಭಾಗದಲ್ಲಿ ಅಂತ ಹೇಳ್ತಾನೆ. ಹೀಗೆ ನಾವು ಒಂದು ವರದಿಯನ್ನ ರೆಡಿ ಮಾಡ್ಬೇಕಂತಂದಾಗ
ವಿಶೇಷವಾಗಿ ಎಲ್ಲಾ ಸ್ಟೆಪ್ಸ್ಗಳನ್ನ, ಈ ಎಲ್ಲಾ ಹಂತಗಳನ್ನ ನಾವು ವಿಶೇಷವಾಗಿ ಬಳಸಿ ನಾವು ಏನ್ ಮಾಡಬೇಕು, ಒಂದು ಪ್ರಾಜೆಕ್ಟ್ ಅನ್ನ, ಒಂದು ವರದಿಯನ್ನ, ಸಂಶೋಧನಾ ವರದಿಯನ್ನ ರೆಡಿ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಈ ಎಲ್ಲಾ ಹಂತಗಳನ್ನ ಸರಿಯಾಗಿ ತಿಳ್ಕೊಂಡು, ಸರಿಯಾಗಿ ಪರಿಪಾಲನೆ ಮಾಡಿಕೊಂಡು ಈ ಒಂದು ಏನಪ್ಪಾ ಅಂದ್ರೆ ರಿಪೋರ್ಟ್ ಅನ್ನ, ಸಂಶೋಧನಾ ವರದಿಯನ್ನ ರೆಡಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.